Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ. ಸೀರೀಸ್ ಈಕ್ವಲ್ ಆಗಿದೆ, 1-1 ಆಗಿದೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ T20 ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ನಡೀತಿದೆ ಖರಾರ ಓವಲ್ ಸ್ಟೇಡಿಯಂ ಅಲ್ಲಿ, ಕ್ವೀನ್ಸ್ಲ್ಯಾಂಡ್ ನಡೀತಾ ಇರುವಂತಹ ಮ್ಯಾಚ್. ಇಲ್ಲೇನು ಅಷ್ಟೇನಾಗಿ ಹೆವಿ ಆಗಿ T20 ಮ್ಯಾಚಸ್ ಗಳೇನಾಗಿಲ್ಲ. ಆಗಿರುವಂತ 9 T20 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಆಯ್ತು ಅಂತಂದ್ರೆ, 4 ಮ್ಯಾಚ್ ನ ಬ್ಯಾಟಿಂಗ್ ಸೆಕೆಂಡ್ ಆರ್ಡರ್ ಗೆದ್ದಿದ್ದಾರೆ. 1 ಮ್ಯಾಚ್ ಇಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಅಂಡ್ ಇಲ್ಲಿ ಆವರೇಜ್ ಫಸ್ಟ್ ಸ್ಕೋರ್ ಅಂತ ಇಂಟ್ರೆಸ್ಟಿಂಗ್ ಮಾಡಿದ್ರೇನಿಲ್ಲ, 130 ಪ್ಲಸ್ ಇದೆ. ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ನೋಡ್ತು ಅಂದ್ರೆ 120 ಪ್ಲಸ್ ಇದೆ. ಸೊ ಆಲ್ಮೋಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟಕರವಾಗಿರುವಂತ ಸರ್ಫೇಸ್ ತರನೇ ಕಾಣಿಸ್ತಿದೆ. ಹಾಗಂತ ಇವತ್ತು ಹೈ ಸ್ಕೋರಿಂಗ್ ಆಗದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರೀಸೆಂಟ್ ಆಗಿ ಆಗಿರುವಂತ ಗೇಮ್ಸ್ ಗಳಲ್ಲಿ ಸ್ವಲ್ಪ ಹೈ ಸ್ಕೋರಿಂಗ್ ಕೂಡ ಆಗಿದ್ದಂತೆ. ಸೊ ಆ ತರದ ಎಕ್ಸ್ಪೆಕ್ಟ್ ಮಾಡಬಹುದು. ಹೈ ಸ್ಕೋರಿಂಗ್ ಗೇಮ್ ಆದ್ರೂ ಆಗ್ಬಹುದು. ಇಲ್ಲಿ ಪೇಸಸ್ ಗಳಿಗೆ ಜಾಸ್ತಿ ಅಸಿಸ್ಟ್ ಇರುತ್ತೆ, ಸ್ಪಿನ್ನರ್ಸ್ ಗಳಿಗೆ ಅಸಿಸ್ಟ್ ಇರೋದಿಲ್ಲ. ಅದು ಇನಿಷಿಯಲಿ ಜಾಸ್ತಿ ಅಸಿಸ್ಟ್ ಇರುತ್ತೆ. ಬಾಲ್ ಹೊಸದಾಗಿದ್ದಾಗ ಒಂದು 4-5 ಓವರ್ ಪೇಸಸ್ ಗಳಿಗೆ ಹೆವಿ ಸ್ವಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಪೇಸಸ್ ಗಳು ಇವತ್ತು ಡಾಮಿನೇಟ್ ಮಾಡುವಂತ ಸಾಧ್ಯತೆ ನಾವು ನೋಡಬಹುದು. ಇಲ್ಲಿ ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂದ್ರೆ, ಇಂಡಿಯಾ ಪ್ರಾಬ್ಲಿ ಲಾಸ್ಟ್ ಮ್ಯಾಚ್ ಏನಾಡಿದ್ರು, ನಿತೀಶ್ ಕುಮಾರ್ ರೆಡ್ಡಿ ಸ್ಕ್ವಾಡಿಗೆ ಎಂಟ್ರಿ ಕೊಟ್ಟಿದ್ರು ಕೂಡ ಲಾಸ್ಟ್ ಮ್ಯಾಚ್ ಏನಾಡಿದ್ರು ಅದೇ ಒಂದು 11 ರಿಟೈನ್ ಮಾಡ್ತಾರೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಅದಕ್ಕೋಸ್ಕರ ಇಂಡಿಯಾಗೆ ಒಂದು ಡಾಮಿನೇಟಿಂಗ್ ವಿಕ್ಟರಿ ಅನ್ನೋದು ಸಿಕ್ಕಿದ್ದು. ಅದಕ್ಕೋಸ್ಕರ ಅದನ್ನೇ ಮೇಂಟೈನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಬಂದಿರ್ಬೋದು, ಒಳಗಡೆ ಸ್ಕ್ವಾಡಿಗೆ ಎಂಟ್ರಿ ಕೊಟ್ಟಿರ್ಬೋದು ನಿತೀಶ್ ಕುಮಾರ್ ರೆಡ್ಡಿ. ಹಾಗಂತ ನಿತೀಶ್ ಕುಮಾರ್ ರೆಡ್ಡಿನ ಒಳಗಡೆ ಎಳ್ಕೊಂಡ್ಬಿಟ್ಟು ಇಲ್ಲಿ ಜಿತೇಶ್ ಶರ್ಮಾ ಕೂರ್ಸೋದು ಇಂಥವೆಲ್ಲ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಜಿತೇಶ್ ಶರ್ಮಾ ಪ್ರೂವ್ ಮಾಡಿದ್ದಾರೆ, ಮ್ಯಾಚ್ ವಿನ್ನರ್ ಆಗಿ ನಿಂತ್ಕೊಂಡಿದ್ದಾರೆ. ಹೌದು, ಅವರೇ ಮೇನ್ ಇಲ್ಲದೆ ಇರ್ಬೋದು, ಬಟ್ ಫಿನಿಶಿಂಗ್ ಟೆಸ್ಟ್ ಅಂತೂ ಖಂಡಿತ ಕೊಟ್ಟಿದ್ರೆ ಅವ್ರನ್ನ ಕೂರಿಸ್ಬಿಡ್ತಾನೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗೋಗ್ಬಿಡ್ತದ್ರಿಂದ ನಿತೀಶ್ ಕುಮಾರ್ ರೆಡ್ಡಿ ಪರವಾಗಿಲ್ಲ, ಟೆಸ್ಟ್ ಮ್ಯಾಚ್ ಅಲ್ಲಿ ಅವಕಾಶ ಕೊಟ್ಕೊಳ್ಳಿ. ಇಲ್ಲಿ ಜಿತೇಶ್ ಶರ್ಮನ ಕೂರಿಸೋದು ಎಲ್ಲ ಮಾಡುವಂತ ಅಗತ್ಯತೆ ಏನಿಲ್ಲ. ಆಗಿರುವಂತದ್ದು 34 T20 ಮ್ಯಾಚಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಅದ್ರಲ್ಲಿ 12 ಮ್ಯಾಚ್ ನ ಆಸ್ಟ್ರೇಲಿಯಾ ಗೆಲ್ತು ಅಂತಂದ್ರೆ, 21 ಮ್ಯಾಚ್ ನ ಇಂಡಿಯಾ ಗೆದ್ಬಿಟ್ಟು 2 ಮ್ಯಾಚ್ ಇಲ್ಲಿ ಟೈ ಕೂಡ, ನೋ ರಿಸಲ್ಟ್ ಕೂಡ ಆಗಿದೆ. ಇನ್ನ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ಆಸ್ಟ್ರೇಲಿಯಾದು ಬಂತು ಅಂತಂದ್ರೆ, ಇದರಲ್ಲಿ ನಾವು 2 ಚೇಂಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಗ್ಲೆನ್ ಮ್ಯಾಕ್ಸ್ವೆಲ್ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ. ಯಾಕಂದ್ರೆ 3rd ಮ್ಯಾಚ್ ಆದ್ಮೇಲೆ ಅವರು ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಅಂತೂ ಕೊಟ್ಟಿದ್ರು, 2 ಮ್ಯಾಚ್ ಅವೈಲೇಬಲ್ ಇರ್ತಾರೆ ಅಂತ. ಸೊ ಅದರಿಂದ ಅವರು ಅವೈಲೇಬಲ್ ಇದ್ದಾರೆ. ಮ್ಯಾಟಿ ಶಾರ್ಟ್ ಅವರ ಜಾಗದಲ್ಲಿ ರಿಪ್ಲೇಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಮ್ಯಾಟಿ ಶಾರ್ಟ್ಗೆ ಅವಕಾಶ ಕೊಡ್ಬೋದೇನೋ. ಅದೇ ಮ್ಯಾಕ್ಸ್ವೆಲ್ ಅವರ ಕಂಡೀಷನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಮ್ಯಾಕ್ಸಿ ಆಡ್ತು ಅಂತಂದ್ರೆ ಅದೊಂಥರ ಶೈನ್ ಇರುತ್ತೆ, ಅದರಲ್ಲಿ ಒಂಥರ ಕಳೆ ಇರುತ್ತೆ ಟೀಮ್ ಅಲ್ಲಿ. ಮ್ಯಾಕ್ಸಿ ಆಡ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಮ್ಯಾಕ್ಸಿ ಆಡ್ರೋದು ನೋಡ್ಬಿಟ್ಟು ಜಮಾನೇ ಆಗೋಗ್ಬಿಟ್ಟಿದೆ, ಆ ತರ ಫೀಲ್ ಆಗಿದೆ. ಅಂಡ್ ಲಾಸ್ಟ್ ಮ್ಯಾಚ್ ಸೀನ್ ಅಬೌಟ್ ಸರ್ಸಾರಿಯಾಗೆ ಅಬಾಟ್ ಮಾಡಿಸ್ಕೊಂಡ್ಬಿಟ್ರು, ಹಂಗೇನೆ ಮಿಷನ್ ಅಬಾಟ್ ಮಾಡಿಸ್ಕೊಂಡ್ಬಿಟ್ರು, ಮ್ಯಾಚ್ ನೇ ಅಬಾಟ್ ಮಾಡಿ ಇಟ್ಬಿಟ್ರು. ಆದ್ರಿಂದ ಅವ್ರನ್ನು ಕೂಡ ಅಬಾಟ್ ಮಾಡ್ಬಿಟ್ಟು ಇಲ್ಲಿ ಬೆನ್ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಅದನ್ನ ಬಿಡ್ತು ಅಂತಂದ್ರೆ ಇನ್ನ ಸರಿ, ಇಲ್ಲಿ ಮ್ಯಾಟಿ ಶಾರ್ಟ್ ನ ಓಪನ್ ಮಾಡಿಸ್ಬಿಟ್ಟು ಹೆಡ್ ನ ಕೂರಿಸುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ ಆಸ್ಟ್ರೇಲಿಯನ್ ಟೀಮ್ ಕಡೆ. ಒಟ್ಟಲ್ಲಿ ಸೀರೀಸ್ 1-1 ಆಗಿರೋದ್ರಿಂದ 2 ಕಡೆ ಕಾಂಪಿಟೇಷನ್ ಇದೆ. ಇನ್ನ 2 ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್. 2-2 ಗೆಲ್ಬೇಕು ಅಂತ ಅನ್ಕೊಂತ ಇರ್ತಾರೆ 2 ಟೀಮ್ ಕೂಡ. ಯಾಕಂದ್ರೆ 2-2 ಗೆಲ್ತು ಅಂತಂದ್ರೆ ಇಲ್ಲಿ ಏನೋ ಒಂದು ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಸೀರೀಸ್ ಈಕ್ವಲ್ ಆಗೋಗ್ಬಿಡುತ್ತೆ, ಸೀರೀಸ್ ಟೈಪ್ ಆಗೋಗ್ಬಿಡ್ತು ಅಂತಂದ್ರೆ ಏನೋ ಅಲ್ಲೇನು ಆಡ್ದಂಗೇನೆ ಅನ್ಸೋದಿಲ್ಲ. ಸೊ ಇವತ್ತಿನ ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಲಾಸ್ಟ್ ಮ್ಯಾಚ್ ಯಾವ ತರ ಮಜಾ ಇತ್ತೋ, ಲಾಸ್ಟ್ ಮ್ಯಾಚ್ ಆ ತರ ಆಗದೆ ಇರಲಿ, ಲಾಸ್ಟ್ ಮ್ಯಾಚ್ ತರ ಆಗಲಿ. ಇನ್ನು ಉಳಿದಿರುವಂತ 2 ಮ್ಯಾಚ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೊಡೆದಂತ ಮ್ಯಾಚ್ ಆಗಿತ್ತು. ನೋಡೋಣ, ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗಲಿ, 2 ಟೀಮ್ ಕೂಡ ಸರ್ಸರಿಯಾಗಿ ಹೊಡಲಿ, ಇಂಡಿಯಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಮ ಪ್ರಿಡಿಕ್ಷನ್ ಏನು? ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನನ್ನ ಪ್ರಕಾರ ಇವತ್ತು ಇಂಡಿಯಾ ಗೆಲ್ತಾರೆ. ಮತ್ತೆ ಸಿಗೋಣ.